4ನೇ ತರಗತಿ ಕನ್ನಡ ಕಲಿಕಾ ಫಲ 9 ಚಟುವಟಿಕೆ 1 ಪದ ಬಳಕೆ ಕುರಿತು ಅರಿಯೋಣ. ಅಡಿಗೆರೆ ಎಳೆದಿರುವ ಪದಗಳ ಬಳಕೆ ಕುರಿತು ಚರ್ಚಿಸಿ ತಿಳಿಯಿರಿ. ಅಡಿಗೆರೆ ಎಳೆದಿರುವ ಪದಗಳನ್ನು ಇಲ್ಲಿ ಬರೆಯಿರಿ. ಅಡಿಗೆರೆ ಎಳೆದಿರುವ ಪದಗಳು ಆತ, ಅವಳು, ಅವನನ್ನು, ಅವರು. ಚಟುವಟಿಕೆ 2 ಚಿತ್ರ ನೋಡಿ ಮಾತನಾಡೋಣ. ಚಿತ್ರಗಳನ್ನು ಗಮನಿಸು, ಸುಳಿವು ಪದಗಳನ್ನು ಬಳಸಿ ಚಿತ್ರಗಳ ಕುರಿತು ಮಾತನಾಡಿ ನಿನಗನಿಸಿದ್ದನ್ನು ಬರೆ. ಚಿತ್ರ: ಅದು, ಇದು, ಯಾವುದು, ಅವಳು, ಇವಳು, ನೀನು, ನೀವು, ತಾವು, ತಾನು, ಅವನು, ಇವನು. ಇವು ಪುರುಷ, ಸ್ತ್ರೀ ಹಾಗೂ ನಪುಂಸಕಲಿಂಗ ಪದಗಳಾಗಿವೆ. ಚಿತ್ರ: ಈ ಚಿತ್ರದಲ್ಲಿ ಇವನು ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ಇವನು ಟೋಪಿ ಧರಿಸಿದ್ದಾನೆ. ಇವನು ಕೈಯಲ್ಲಿ ನೀರಿನ ಕ್ಯಾನ್ ಅನ್ನು ಹಿಡಿದಿದ್ದಾನೆ. ಇವನು ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ಇವನು ಒಳ್ಳೆಯ ಹುಡುಗ. ನೀನು ಈ ರೀತಿಯ ಕೆಲಸವನ್ನು ಮಾಡಿದ್ದೀಯಾ? ಚಿತ್ರ: ಇವರು ಉದ್ಯಾನವನದಲ್ಲಿ ಸಸಿ ಗಿಡಗಳನ್ನು ನೆಡುತ್ತಿದ್ದಾರೆ. ಇವರು ಪರಿಸರದ ಬಗ್ಗೆ, ಗಿಡ ಮರಗಳ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಇವರು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ತಾವು ಶಾಲೆಯಲ್ಲಿ ಇದೇ ರೀತಿ ಗಿಡಗಳನ್ನು ನೆಡುತ್ತೀರಾ? ಇವರು ಆಟದ ಮೈದಾನದಲ್ಲಿ ವಿವಿಧ ಆಟಗಳನ್ನು ಆಡುತ್ತಿದ್ದಾರೆ. ಯಾವುದು ಆಟ ನಿನಗೆ ತುಂಬಾ ಇಷ್ಟ? ನೀವು ಶಾಲೆಯಲ್ಲಿ ಯಾವ ಯಾವ ಆಟಗಳನ್ನು ಆಡುತ್ತೀರಾ? ಚಟುವಟಿಕೆ 3 ಹಬ್ಬದ ಸಡಗರ ಹಂಚೋಣ. ಲಿಂಗ ಸೂಚಕ ಪದಗಳನ್ನು ವಿಂಗಡಿಸೋಣ. ನೀವು ಆಚರಿಸುವ ಯಾವುದಾದರೊಂದು ಹಬ್ಬದ ಸಡಗರದ ಸನ್ನಿವೇಶವನ್ನು ಹೇಳು. ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು, ಆಚರಣೆ, ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ. ಎಳ್ಳು ಬೆಲ್ಲ ಬೀರುವುದೇನು, ಎತ್ತುಗಳನ್ನು ಕಿಚ್ಚು ಮಧ್ಯೆ ಹಾಯಿಸುವುದೇನು, ಗಾಳಿಪಟ ಆರಿಸುವುದೇನು, ಹೀಗೆ ನಾನಾ ತರಹದ ಸಂಭ್ರಮ ಸಡಗರ ಎಲ್ಲಾ ಕಡೆ ಸಾಮಾನ್ಯವಾಗಿರುತ್ತದೆ. ಸೂರ್ಯ ದೇವನ ಹಬ್ಬವೆಂದು ಪರಿಗಣಿಸಲಾದ ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿ 14ರಂದು ಆಚರಣೆ ಮಾಡಲಾಗುತ್ತದೆ. ಪ್ರಶ್ನೆ 2 ಶಿಕ್ಷಕರು ಕಪ್ಪು ಹಲಗೆ ಮೇಲೆ ಬರೆದಿರುವ ಪುರುಷ, ಸ್ತ್ರೀ ಹಾಗೂ 2 ಅಲ್ಲದ ಪದಗಳನ್ನು ಕೆಳಗಿನ ಬಾಕ್ಸ್ನಲ್ಲಿ ಬರೆ. ಪುರುಷ ಸೂಚಕ ಅವನು, ಇವನು. ಸ್ತ್ರೀ ಸೂಚಕ ಅವಳು, ಇವಳು. 2 ಅಲ್ಲದು ಅದು, ಅವು, ಇದು, ಇವು. ಪ್ರಶ್ನೆ 3 ಈ ಪಟ್ಟಿಯಲ್ಲಿ ನೀಡಿರುವ ಪದಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ವಿಂಗಡಿಸಿ ಬರೆ. ಪುಲ್ಲಿಂಗ: ರಂಗಣ್ಣ, ಜಾನ್ಸನ್, ರಹಿಮಾ, ಹೇಮಂತ, ಸೃಜನ್. ಸ್ತ್ರೀಲಿಂಗ: ಶಿಲ್ಪ, ಗೌರಿ, ಚೈತ್ರ, ಮೇರಿ, ಫಾತಿಮಾ. ನಪುಂಸಕಲಿಂಗ: ಮನೆ, ನಾಯಿ, ಟೇಬಲ್, ನದಿ, ಹಸು. ಚಟುವಟಿಕೆ 4 ವಾಕ್ಯ ಓದೋಣ, ವಚನ ತಿಳಿಯೋಣ. ವಾಕ್ಯಗಳನ್ನು ಪೂರ್ಣಗೊಳಿಸಿ. 1 ಅವನು ಶಾಲೆಗೆ ಬಂದನು. 2 ರಾಮು ಮತ್ತು ಜಾನಕಿ ಉದ್ಯಾನವನಕ್ಕೆ ಹೋದರು. 3 ಕವಿತಾ ಆಟದಲ್ಲಿ ಬಹುಮಾನ ಪಡೆದಳು. 4 ನಾಯಿಯು ಮನೆಗೆ ಓಡಿ ಬಂದಿತು. ಕುರಿತು ಮಾತನಾಡು ವಾಕ್ಯಗಳನ್ನು ಬರೆ. ಚಿತ್ರ: ನದಿಯ ಸುತ್ತಲಿನ ವಾತಾವರಣ ಸುಂದರವಾಗಿದೆ. ಹಕ್ಕಿಗಳು ಹಾರಾಡುತ್ತಿವೆ. ಬಾತುಕೋಳಿ ಮತ್ತು ಮೀನುಗಳು ನದಿಯಲ್ಲಿ ಈಜಾಡುತ್ತಿವೆ. ನವಿಲು, ಜಿಂಕೆ ಮತ್ತು ಮೊಲ ನದಿಯ ನೀರು ಕುಡಿಯಲು ಬಂದಿವೆ. ಚಟುವಟಿಕೆ 5 ಆಟ ಆಡೋಣ. ಆಟ ಏಕವಚನಕ್ಕೆ ಬಹುವಚನ, ಬಹುವಚನಕ್ಕೆ ಏಕವಚನ ಹೇಳುವುದು. ಪೆನ್ನು, ಪೆನ್ನುಗಳು, ಮರ, ಮರಗಳು, ಮೊಲ, ಮೊಲಗಳು, ಹುಡುಗ, ಹುಡುಗರು, ಮನೆ, ಮನೆಗಳು, ಪುಸ್ತಕ, ಪುಸ್ತಕಗಳು, ಅಕ್ಕಿ, ಅಕ್ಕಿಗಳು, ಮಗು, ಮಕ್ಕಳು, ಶಿಕ್ಷಕ, ಶಿಕ್ಷಕರು, ಜಿಂಕೆ, ಜಿಂಕೆಗಳು. ಚಟುವಟಿಕೆ 6 ಪದ್ಯ ಆಡೋಣ. ಈ ಪದ್ಯಗಳಲ್ಲಿ ಹೆಚ್ಚು ಬಾರಿ ಬಳಕೆಯಾಗಿರುವ ಪದಗಳನ್ನು ಪಟ್ಟಿ ಮಾಡಿ. ಹೆಚ್ಚು ಬಾರಿ ಬಳಕೆಯಾಗಿರುವ ಪದಗಳು ಉಡುಪೊಂದು, ಇರುವುದು, ಬಣ್ಣದ, ದೋಸೆ. ಚಟುವಟಿಕೆ 7 ವಿಶೇಷತೆ ತಿಳಿಯೋಣ. ಗೆರೆ ಎಳೆದ ಪದಗಳನ್ನು ಗಮನಿಸು, ಅವುಗಳ ವಿಶೇಷತೆಯನ್ನು ಸಹಪಾಠಿಗಳೊಂದಿಗೆ ಚರ್ಚಿಸು. ಗೆರೆ ಎಳೆದಿರುವ ಪದಗಳು ಸುಂದರವಾದ, ದೊಡ್ಡ, ಚೆನ್ನಾಗಿದೆ, ನೀಲಿ ಬಣ್ಣದ. ಈ ವಾಕ್ಯಗಳಲ್ಲಿ ವಿಶೇಷಣ ಪದಗಳನ್ನು ಗುರುತಿಸಿ ಬರೆ. ವಿಶೇಷಣ ಪದಗಳು ಇಂಪಾಗಿ, ವೇಗವಾಗಿ, ದೊಡ್ಡ, ಚೆನ್ನಾಗಿ, ದುಂಡಾಗಿ, ಗಂಭೀರವಾಗಿ. ಯೋಜನೆ: ಗಾದೆಗಳನ್ನು ಸಂಗ್ರಹಿಸಿ ಚಾಟ್‌ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು ಹಾಗೂ ಶಿಕ್ಷಕರಿಂದ ಅಥವಾ ಹಿರಿಯರಿಂದ ಅರ್ಥ ತಿಳಿದುಕೋ. ಕನಿಷ್ಠ 10 ಗಾದೆಗಳು.
10 ಗಾದೆ ಮಾತುಗಳು ಈ ರೀತಿಯಾಗಿವೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಕೆಸರಾದರೆ ಬಾಯಿ ಮೊಸರು, ದೂರದ ಬೆಟ್ಟ ನುಣ್ಣಗೆ, ಕುಳಿತು ಉಂಡರೆ ಕುಡಿಕೆ ಒನ್ನು ಸಾಲದು, ಮಾಡಿ ತುಣ್ಣೋ ಮಹಾರಾಯ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಅಲ್ಲಿಲ್ಲ. ನನ್ನ ಕಲಿಕೆ